ಹೊಸನಗರ ತಾಲೂಕು ಕೋಡೂರು ಹಾಗೂ ಮುಂಬಾರು ಗ್ರಾಮ ಪಂಚಾಯಿತಿಯ ನಡುವೆ ಅಡಕತ್ತರಿಯಲ್ಲಿ ಸಿಲುಕಿಕೊಂಡ ಪರಿಶಿಷ್ಟ ಜಾತಿ, ಪಂಗಡದವರು, ಹಿಂದುಳಿದವರು ಹಾಗೂ ಇತರರು ಸೇರಿದಂತೆ ಸುಮಾರು 500ಕ್ಕೂ ಹೆಚ್ಚು ಜನರು ವಾಸಿಸುತ್ತಿರುವ ದೊಡ್ಲಿಮನೆ ಹಾಗೂ ಗೌಡಕೊಪ್ಪ ಗ್ರಾಮಗಳು ಸರ್ಕಾರದ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿ ಜೀವನ ನಡೆಸುತ್ತಿದ್ದು, ಬೇಸತ್ತ ಜನರು ತಮ್ಮ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯನ್ನು ತಾವೇ ಒಂದಾಗಿ ದುರಸ್ತಿಗೊಳಿಸುವ ಮೂಲಕ ಪ್ರತಿಭಟನೆ ನಡೆಸಿದರು ಹಾಗೂ ಮುಂಬರುವ ಚುನಾವಣೆಯನ್ನು ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದರು. ಬರ್ತಕ್ಕಂಥ ಊರು ನಮ್ಮದು. ಇಲ್ಲಿ ಸುಮಾರು ಒಂದು 35 ಮನೆಗಳು ನಿವಾಸಿಯಾಗಿರ್ತಕ್ಕಂಥ ಜನಗಳಿದ್ದೀವಿ. ಇದಕ್ಕೆ ಸುಮಾರು ಒಂದು 50 ಮಕ್ಕಳು ಡೈಲಿ ಸ್ಕೂಲಿಗೆ ಕೋಡೂರು ವಿಭಾಗಕ್ಕೆ, ಕೋಡೂರು ಶಾಲೆಗೆ, ಈ ಕಡೆ ಹೊಸನಗರಕ್ಕೆ ಓಡಾಡ್ತಾರೆ. ಇಲ್ಲಿ ರಸ್ತೆ ಸಂಪರ್ಕದ ಕೊರತೆ ಇದೆ. ಅಂದರೆ ಈಗಾಗಲೇ ಸುಮಾರು ಯಾವುದೇ ಸರ್ಕಾರ ಬಂದರೂ ಕೂಡ ಸುಮಾರು ವರ್ಷದಿಂದ ನಾವು ಮನವಿ ಕೊಟ್ಟರು ಕೂಡ ಸೌಲಭ್ಯಗಳನ್ನು ನಮಗೆ ಒದಗಿಸ್ಕೊಡ್ತಾ ಇಲ್ಲ. ಮತ್ತು ಗ್ರಾಮ ಪಂಚಾಯತಿ ವಾರಿಗೂ ಅಷ್ಟೇ, ಗ್ರಾಮ ಪಂಚಾಯತಿ ಮುಂಬಾರು ಗ್ರಾಮ ಪಂಚಾಯತಿ ಮನವಿ ಕೊಟ್ಟರೆ ಇಲ್ಲ ಕೋಡೂರು ವ್ಯಾಪ್ತಿಗೆ ಬರುತ್ತೆ ಅಂತಾರೆ, ಇಲ್ಲಿ ಕೋಡೂರು ವ್ಯಾಪ್ತಿಗೆ ಕೊಟ್ಟರೆ ಮುಂಬಾರಿಗೆ ಒಳಪಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಎರಡೂ ಗ್ರಾಮಗಳ ಅಂಚಿನಲ್ಲಿ ಸಿಕ್ಕಿದ್ರು ನಾವು ಮಲತಾಯಿ ಧೋರಣೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ನಮಗೆ ಉದ್ಭವ ಆಗಿದೆ. ಯಾರನ್ನು ಕೇಳೋದು ಅನ್ನೋದ್ರ ಬಗ್ಗೆ ಇದಿಲ್ಲ, ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಅದರಿಂದ ಈ ಎಷ್ಟು ವರ್ಷ ಆದರೂ ಕೂಡ ನಮಗೆ ಸೌಲಭ್ಯಗಳಿಂದಲೇ ವಂಚಿತ ಆಗಿದ್ದೀವಿ. ಇದ್ರ ಬಗ್ಗೆ SC ST ಸಂಬಂಧಪಟ್ಟ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು 15 ಮನೆಗಳಿದ್ದಾವೆ. 15 ಮನೆ ಅಂದರೆ ಒಂದು 50 ಜನಸಂಖ್ಯೆ ಆಗ್ತದೆ. ಆ ಪಂಗಡಕ್ಕೂ ಕೂಡ ಯಾವುದೇ ಸೌಲಭ್ಯಗಳು ಇಲ್ಲ. ಅದು ರಸ್ತೆ ಸಂಪರ್ಕ ಒಂದು ಅಲ್ಲ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯೂ ಕೂಡ ಈ ಕಡೆ ದೊಡ್ಲಿಮನೆ ಭಾಗಕ್ಕೂ ಇಲ್ಲ, ಈ ಕಡೆನೂ ಗೌಡಕೊಪ್ಪ ಭಾಗಕ್ಕೂ ಇಲ್ಲ. ಆ ಥರ ಪರಿಸ್ಥಿತಿ ಆಗಿದೆ. ಎರಡು ಗ್ರಾಮ ಪಂಚಾಯತ್ ಕೇಳಿದ್ರೆ ಯಾವ ವ್ಯವಸ್ಥೆಗಳು ನಮ್ಗೆ ಆ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯತಿ ವಿಭಾಗ ಹೇಳ್ತಾರೆ. ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ ನಾವೇ ಸ್ವಂತ ಖರ್ಚಿನಲ್ಲಿ ಈಗ ನಾವು ಊರಿನವರೇ ನಮ್ಮ ರಸ್ತೆಯನ್ನು ರೆಡಿ ಮಾಡಿಕೊಂಡು, ಯಾಕೆ ಓಡಾಡಬೇಕಲ್ಲ, ರಾತ್ರಿ ಯಾವುದೇ ಒಂದು ಅನಿವಾರ್ಯ ಪರಿಸ್ಥಿತಿ ಆಗಲಿ, ವೈದ್ಯಕೀಯ ಪರಿಸ್ಥಿತಿ ಆಗಲಿ, ವೃದ್ಧರನ್ನ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ಭಾರಿ ಸಂಕಷ್ಟ ಪರಿಸ್ಥಿತಿ ಎದುರಾಗಿದೆ. ಯಾಕಂದರೆ ರಸ್ತೆ ಸಂಪರ್ಕ ಅಷ್ಟು ದುಸ್ಥಿತಿಯಾಗಿದೆ. ಹಾಗಾಗಿ ನಾವೇ ಸ್ವಂತ ಖರ್ಚಿನಲ್ಲಿ ಇವತ್ತು ರೋಡನ್ನು ರೆಡಿ ಮಾಡಿಕೊಂಡು ನೆಕ್ಸ್ಟ್ ಬರತಕ್ಕಂಥ ಚುನಾವಣೆಯನ್ನು ನಾವು ಬಹಿಷ್ಕಾರ ಮಾಡಬೇಕು, ಮತದಾನವನ್ನು ಬಹಿಷ್ಕಾರ ಮಾಡಬೇಕಂತ ನಾವೆಲ್ಲ ಸಂಪೂರ್ಣ ಗ್ರಾಮಸ್ಥರು ಸೇರಿ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ಗ್ರಾಮದ ಕೇಶವ, ದಿನೇಶ್, ರಾಜೇಶ್, ಬಾಲಚಂದ್ರ, ಓಂಕಾರಪ್ಪ, ಮಾಸ್ತೆಯಪ್ಪ, ಮಂಜು, ಯುವರಾಜ್, ಸುದರ್ಶನ್, ಸೀನಾ ಕುಲಾಲ್, ರಂಗಪ್ಪ, ರಾಜಪ್ಪ, ರಾಜೇಂದ್ರ, ಮಂಜುನಾಥ್, ನಾರಾಯಣ ಭಟ್ ಸೇರಿದಂತೆ ಹಲವಾರು ಜನ ತಮ್ಮ ದೈನಂದಿನ ಕೆಲಸ ಕಾರ್ಯ ಬಿಟ್ಟು ಭಾಗಿಯಾಗಿ ತಮ್ಮೂರಿನ ಜನರಿಗೆ ಮೂಲಭೂತವಾಗಿ ಬೇಕಾಗಿರುವ ರಸ್ತೆ ಸಂಪರ್ಕವನ್ನು ತಾವೇ ಸ್ವತಃ ನಿರ್ಮಿಸುವ ಮೂಲಕ ಸ್ಥಳೀಯ ಆಡಳಿತ ಕೇವಲ ದುಡ್ಡು ಮಾಡುತ್ತಿದೆ ಬಿಟ್ಟರೆ ಗ್ರಾಮಸ್ಥರ ಬಗ್ಗೆ ಯಾವ ಕಾಳಜಿಯನ್ನು ವಹಿಸುತ್ತಿಲ್ಲ ಎಂದು ದೂರಿದರು. ಜನಸಾಮಾನ್ಯರಿಗೆ ಕಡ್ಡಾಯವಾಗಿ ಸಿಗಬೇಕಿರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ಕೋಡೂರು ಗ್ರಾಮ ಪಂಚಾಯಿತಿಯಲ್ಲಿ ಕೇಳಿದರೆ ಪಕ್ಕದ ಮುಂಬಾರು ಪಂಚಾಯಿತಿಯಲ್ಲಿ ವಿಚಾರಿಸಿ ಎಂದು ಕಳಿಸುತ್ತಾರೆ. ಮುಂಬಾರು ಪಂಚಾಯಿತಿಯಲ್ಲಿ ವಿಚಾರಿಸಿದ್ರೆ ಆ ಪಂಚಾಯಿತಿಯಲ್ಲಿ ವಿಚಾರಿಸಿ ಎಂದು ಹಾರಿಕೆ ಉತ್ತರ ನೀಡುವ ಮೂಲಕ ಗ್ರಾಮಸ್ಥರ ಸಮಸ್ಯೆಯನ್ನು ಹಗುರವಾಗಿ ಪರಿಗಣಿಸಿದ್ದಾರೆ ಎಂದು ಗ್ರಾಮಸ್ಥರು ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯವನ್ನು ತೆರೆದಿಟ್ಟರು. ಈ ರಸ್ತೆ ಮೂಲಕ ಪ್ರತಿದಿನ ಶಾಲಾ ಮಕ್ಕಳು, ವಯೋವೃದ್ಧರು, ಗ್ರಾಮಸ್ಥರು ಆಸ್ಪತ್ರೆ, ಕಚೇರಿಗಳಿಗೆ ತೆರಳುತ್ತಿದ್ದು, ದಿಢೀರ್ ಅನಾರೋಗ್ಯದಂತಹ ಸಂದರ್ಭಗಳಲ್ಲಿ ಗ್ರಾಮಸ್ಥರು ಈ ರಸ್ತೆಯಲ್ಲಿ ಸಾಗಬೇಕಾದಂತಹ ಕಷ್ಟವಿದೆ. ಆದರೂ ಯಾವ ಜನಪ್ರತಿನಿಧಿಗಳು ನಮ್ಮ ಕಷ್ಟವನ್ನು ಕೇಳುತ್ತಿಲ್ಲ ಎಂದು ಗ್ರಾಮಸ್ಥರು ದೂರಿದರು. ದೊಡ್ಲಿಮನೆ ಹಾಗೂ ಗೌಡಕೊಪ್ಪ ಗ್ರಾಮಕ್ಕೆ ಬರಲು ಆಟೋದವರು ಹಾಗೂ ಆಂಬ್ಯುಲೆನ್ಸ್ನವರು ಸಹ ನಿರಾಕರಿಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡರು. ಒಳ್ಳೊಳ್ಳೆ ಗಾಡಿಗಳು ತುಂಬಾ ಓಡಾಡ್ತಿರ್ತವೆ. ಅವರೆಲ್ಲ ದೊಡ್ಡ ದೊಡ್ಡ ಗಾಡಿಯಲ್ಲಿ ಒಂದೊಂದು ಟ್ರಿಪ್ ಜಲ್ಲಿನ ಹೊಂಡಕ್ಕೆ ಹಾಕೊಂಡಿದ್ರು ಸಹ ಚೆನ್ನಾಗಿರ್ತಿತ್ತು. ನಾವು ಅವ್ರ ಮೇಲೆ ಅಷ್ಟು ಬೇಸತ್ತು ಮಾತಾಡ್ತಿರ್ಲಿಲ್ಲ ಅಂತ ನಮ್ಮ ಅನಿಸಿಕೆ. ಆಮೇಲೆ ನಮ್ಮ ರಾಜಕಾರಣಿಗಳು ಕಾಲ್ಪುರದಲ್ಲಿ ಇದಾರೆ, ಇಲ್ಲಿ ಬೇಕಾದ ರಾಜಕಾರಣಿಗಳು ಇದಾರೆ. ಇಲ್ಲಿ ಅವರು ಸ್ವಂತ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಾವು ಮಾಡ್ಕೊಂಡು ಹೋಗ್ತಿದ್ವಿ. ಅದು ಏನು ಕೆಲಸ ಮಾಡಿಲ್ಲ. ಅವ್ರು ಎಲೆಕ್ಷನ್ ಬಂದಾಗ ಮಾತ್ರ ನಮ್ಮ ಊರಿಗೆ ಅವ್ರು ಭೇಟಿ ಕೊಡೋದು. ಎಲೆಕ್ಷನ್ ಮುಂದೆ ಮತ್ತೆ 5 ವರ್ಷ ಬಿಟ್ಟೆ ಮತ್ತೆ ಇಲ್ಲಿ ಅಲ್ಲಿವರೆಗೆ ಅಧಿಕಾರಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಯಾವ ಕಾರಣಕ್ಕೂ ಚುನಾವಣೆಗೆ ವೋಟ್ ಹಾಕೋದಿಲ್ಲ, ಯಾರು ಹಾಕೋದಿಲ್ಲ, ಬರೋದು ಬೇಡ, ಮಾಡ್ತೀವಿ. ಅವರಿಂದ ಯಾವುದೇ ಸೌಲಭ್ಯ ಬೇಡ. ಯಾಕಂತ ಹೇಳಿದ್ರೆ ನಾವು ಸಣ್ಣ ವಯಸ್ಸಿಂದ ಯಾವ ರೋಡಲ್ಲಿ ಓಡಾಡ್ತಿದೀವಿ ಅದೇ ದುಸ್ಥಿತಿಯಲ್ಲಿ ಇವತ್ತು ಇದೆ. 35 ವರ್ಷ ಕಳೆದ್ರು ಇದೇ ದುಸ್ಥಿತಿ ನಾವು ಬದುಕಬೇಕಾದ್ರೆ ಇನ್ನು ಎಷ್ಟು ವರ್ಷ ಬದುಕಬೇಕು? ಇವ್ರ ಹತ್ರ ಪ್ರಶ್ನೆ ಮಾಡೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಹಿಷ್ಕಾರ ಮಾಡಿ. ಇನ್ನೊಂದು ವಿಶೇಷ ನೋಡಿ,
ಚಾಂದ್ಪುರದಿಂದ ಎಲ್ಲಾ ಹಳ್ಳಿಗಳ ರೋಡಿಗೂ ಸ್ಟಾರ್ ಆಗಿದೆ. ಚಾಂದ್ಪುರದಿಂದ ಕೇಳುಂಬಿ ರೋಡು, ಅಮ್ಮನಘಟ್ಟ ರೋಡು, ಮೈತಳ್ಳಿ ರೋಡ್ ಎಲ್ಲವೂ ರೋಡ್ ಅನ್ನು ಈ ತರ ಯಾಕೆ ಮಾಡ್ತಾ ಇದ್ದಾರೆ? ಭ್ರಷ್ಟ ಅಧಿಕಾರಿಗಳು ಮತ್ತೆ ಭ್ರಷ್ಟ ರಾಜಕಾರಣಿಗಳು ಕಲ್ಲೆಲ್ಲ ಸ್ಟಾರ್ಟ್ ಮಾಡಕ್ಕೆಲ್ಲ ಇದು ತೊಂದರೆ ಆಗುತ್ತೆ. ಪ್ರಭಾವಿಗಳ ಕೈ ಹೊಡೆಯೋದ್ರಿಂದ ಟಾರ್ ಹಾಕಿದ್ರು ಸಹ ಲಾರಿ ಟಿಪ್ಪರ್ಗಳು ಬೆಂಚ್ ಗಾಡಿಲಿ ಒಂದು ಟ್ರಿಪ್ ಮಣ್ಣು ಹಾಕಿದ್ರೆ ಸಾಕಿತ್ತು ಸರ್. ಸಾಕಿತ್ ಏನು ಮಾಡೋದು? ಹೋಗ್ಲಿ ಚಿರಂಡಿ ನೋಡಿ, ಮುಂದೆ ಹೋಗಿ ಚಿರಂಡಿ ನೋಡಿ, ಚಿರಂಡಿ ಮತ್ತು ಅವರೇ ಮುಚ್ಕೊಂಡು ಗಾಡಿ ಹೊಡಿತಾರೆ. ಆಮೇಲೆ ಈ ಬದಿ ಒಂದು ಬಿಟ್ಟು ಮಣ್ಣು ಕೂಡ ಈ ರೋಡಿಗೆ ಹಾಕಿಲ್ಲ ಅವರು. ಇನ್ನು 2 ಮಳೆ ಇಂಥ ರಾಜಕಾರಣಿಗಳು ನಮ್ಗೆ ಅವಶ್ಯಕತೆ ಇಲ್ಲ. ಚರಂಡಿ ಮುಚ್ಚಿಬೇಡಿ, ಚರಂಡಿ ಮುಚ್ಚಿಬೇಡಿ ಅಂತ ನಾವು ಅವ್ರನ್ನ 4-5 ಸತಿ ನಾನೇ ತೋರಿಸಿ ಹೇಳಿದ್ದೀನಿ. ಕಾರ್ಯಕ್ರಮ ಮಾಡಿದವರಿಗೂ ಅಷ್ಟೇ, ಅವ್ರದ್ದು ಯಾರು ಕೇಳೋದಿಲ್ಲ. ನಾವು ಗ್ರಾಮಸ್ಥರು ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಂದು ಒಂಚೂರು ವಿಚಾರ ಮಾಡ್ತಾರೆ, ಏನಾಗಿದೆ, ಏನ್ ನಿಮ್ ಸಮಸ್ಯೆ ಅಂತ ಕೇಳಬೇಕಾರೆ ಆ ಗ್ರಾಮ ಪಂಚಾಯತ್ ಅಲ್ಲಿ ಕೂತ್ಕೊಂತಾರೆ, ಇವ್ರು ಇಲ್ಲಿ ಕೂತ್ಕೊಂತಾರೆ. ಯಾರು ಉದ್ದೇಶ ಏನು? ಎಲೆಕ್ಷನ್ ಬಂದ ತಕ್ಷಣ ಇಷ್ಟು ದುಡ್ಡು ಹಾಕ್ಬಿಡೋದು, ಬಂದ್ಬಿಡೋದು ಅಷ್ಟೇ ಅಂತ, ಆಮೇಲೆ ಇಷ್ಟು ಕೋಟಿ ಬಾಚ್ಕೊಬಿಡೋದು ಅಂತ ಅಷ್ಟೇ ಬಿಟ್ರೆ ಅವ್ರದ್ದು ಬೇರೆ ಏನೂ ಇಲ್ಲ ಅವ್ರಿಗೆ. ನಾವೀಗ 35-40 ಕಲ್ತಾಗತ್ತೆ ಸರ್ ಅಲ್ಲಿ ಚರಂಡಿ ಮುಚ್ಚಿದ್ವಿ. ಅಲ್ಲ ಚರಂಡಿ ಮುಚ್ಚಿದಾಗ ಯಾರಿಗೆ ಓಡಾಡುವಾಗ ಏನಾದ್ರು ಪ್ರಾಬ್ಲಮ್ ಕಾಣ ತಕ್ಷಣ ಎಲ್ಲರಿಗೂ ಹೇಳ್ಬೇಕು, ಇಲ್ಲ ಅವ್ರನ್ನೇ ವಿರುದ್ಧ ಮಾತಾಡಿ. ಚರಂಡಿ ಮುಚ್ಕೊಂಡು ಗಾಡಿ ಹೊಡಿತಾರೆ. ನಿಮ್ ದುಡ್ಡಿದು ಯಾವನ್ ದುಡ್ಡು ಬೇಡ, ಯಾವನ ದುಡ್ಡಿಗೋದ್ರೆ ಬೇರೆ ಆಗುತ್ತೆ. ಬೇಡ, ನಮ್ದು ಯಾವ್ದು ಬೇಡ, ಹಾಳಾಗಿದೆ. ನಮ್ದು ಮನೆ ಇದೆ, 50-60 ಮನೆ ಇದೆ, ನಾವು ಹಾಕಂತೀವಿ. ಚರಂಡಿ ಮುಚ್ಚಿದ್ರೆ ಮಾತಾಡಿ, ಅವ್ರು ಏನ್ ಈಗ 30 ವರ್ಷಕ್ಕೆ ಒಂದು 100 ಮೀಟರ್ ರೋಡ್ ಮಾಡಿದ್ದಾರೆ ಇವ್ರು ಹಣೆ ಬರಕ್ಕೆ ಯೋಗ್ಯತೆಗೆ. ಜಲ್ಲಿ ಸ್ಟಾರ್ಟ್ ಮಾಡಿ ಕಾಣಿಸುತ್ತೆ ಸರ್ ಬಂದಿರ್ಬೇಕಾದ್ರೆ. ಈ ಗ್ರಾಮೀಣ ರಸ್ತೆಯ ಮೂಲಕ ಪ್ರತಿದಿನ ಕಲ್ಲು, ಸೈಜು, ಮರಳು ತುಂಬಿದ ಟಿಪ್ಪರ್ಗಳು ರಾಜಾರೋಷವಾಗಿ ಪ್ರಭಾವಿ ರಾಜಕಾರಣಿಗಳ ಕೈಗೊಂಬೆಯಾಗಿ ಓಡಾಡುತ್ತಿದ್ದು, ಈ ರಾಜಕಾರಣಿಗಳು ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲೇ ಕಲ್ಲು ಬೇಲಿ ನಿರ್ಮಿಸಿ ಅರಣ್ಯ ಭೂಮಿಯನ್ನು ನುಂಗಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಪ್ರದೇಶಕ್ಕೆ ಬಂದು ಗ್ರಾಮಸ್ಥರಿಗೆ ಮೂಲಭೂತ ಸೌಲಭ್ಯ ಒದಗಿಸಿ ಇಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದರು. ಈ ವಿನೂತನ ಪ್ರತಿಭಟನೆಯ ಸುದ್ದಿ ತಿಳಿದ ಗ್ರಾಮ ಪಂಚಾಯಿತಿಯವರು ಈ ರಸ್ತೆಗೆ ಬುಧವಾರ ಜಲ್ಲಿಪುಡಿಗಳನ್ನು ರಸ್ತೆಗೆ ಹಾಕುವ ಮೂಲಕ ಗ್ರಾಮಸ್ಥರನ್ನು ಸಮಾಧಾನಿಸುವ ಪ್ರಯತ್ನ ನಡೆಸಿದ್ದು ವಿಚಿತ್ರವಾಗಿತ್ತು. ಯಾಕೆಂದ್ರೆ ಇಷ್ಟು ದಿನ ಈ ಗ್ರಾಮಸ್ಥರ ಅಹವಾಲನ್ನೇ ಆಡಿಕೊಂಡು ನಗುತ್ತಿದ್ದ ಪಂಚಾಯಿತಿಯವರಿಗೆ ಇದ್ದಕ್ಕಿದ್ದ ಹಾಗೆ ಜಲ್ಲಿಪುಡಿ ಎಲ್ಲಿಂದ ಬಂತು ಎನ್ನುವ ಪ್ರಶ್ನೆಗೆ ಸಿಕ್ಕುವ ಉತ್ತರ ಗ್ರಾಮ ಪಂಚಾಯಿತಿಗಳ ಆಡಳಿತ ಅದ್ಯಾವ ಪರಿ ಹದಗೆಟ್ಟಿದೆ ಎನ್ನುವುದನ್ನು ಹೇಳುತ್ತದೆ. ಹೊಸನಗರ ತಾಲೂಕು ಮುತ್ತೂರು ಗ್ರಾಮದ ದೊಡ್ಲೆ ಮನೆ ವಾಸಿಯಾದ ನಾನು ಓಂಕಾರಪ್ಪ ಬಸವನಾಯ್ಕ ಅಂತೇಳಿ, ನಾವು ಮುಳುಗಡೆ ಸಂಸ್ಥರ ಕುಟುಂಬ. ಸರವತ್ತೆ ಮುಳುಗಡೆ ಅಂತಕ್ಕಂಥದ್ದು ಎಲ್ಲಿ KB ಸರ್ಕಲ್ ಹತ್ರ ಜಾಲಾಬೈದೂರು ಅಂತ ಒಂದು ಗ್ರಾಮ ಬರ್ತದೆ, ಹೊಸಕೋಟೆ ಅಂತ ಒಂದು ಗ್ರಾಮ. ಅಲ್ಲಿಂದ ಮುಳುಗಡೆಯಾಗಿ ನಮ್ಮ ಪೂರ್ವಜರು ಇಲ್ಲಿ ಬಂದು ಜೀವನ ಕಟ್ಟಿ ಅನೇಕ ಜನ ಮುಖಂಡರಿಗೆ ಈ ರಸ್ತೆ ಮಾಡಿಕೊಡಿ ಅಂತೇಳಿ ಗಮನ ತಂದರೂ ಕೂಡ ಯಾರೂ ಕೂಡ ಇವತ್ತಿನವರೆಗೂ ಗಮನ ಹರಿಸ್ತಾ ಇಲ್ಲ. ಮತ್ತು ಶಾಲೆ ಮಕ್ಕಳು ವಿಪರೀತ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲಿಗೆ ಸುಮಾರು ಒಂದು 50-60 ಮಕ್ಕಳು ಈ ಶಾಲೆಯಲ್ಲಿ ರೋಡಲ್ಲಿ ಓಡಾಡ್ತಿರ್ತಾರೆ. ಅವರಿಗೂ ಕೂಡ ದೊಡ್ಡ ಅನ್ಯಾಯ ಆಗ್ತಿದೆ. ಮಳೆಗಾಲ ಬಂತಂದರೆ ಹೊಂಡ ಕಂಡಿಗಳಲ್ಲಿ ಬಿದ್ದು ಎದ್ದು ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಹಾಗಾಗಿ ಮುಂದಿನ ದಿನದಲ್ಲಾದರೂ ಒಳ್ಳೆ ರೀತಿ ರೋಡನ್ನು ಮಾಡಿಕೊಡ್ಲಿ ಅಂತೇಳಿ ನನ್ನ ಕಳಕಳಿಯ ಮನವಿಯನ್ನು ಸಲ್ಲಿಸ್ತಾ, ನಾನು ಸಂಬಂಧಪಟ್ಟಂತೆ ಬೇಳೂರು ಗೋಪಾಲಕೃಷ್ಣ ಸಾಹೇಬ್ರವರು ಗಮನಕ್ಕೆ ತಂದಾಗ ಸುಮಾರು ಒಂದು 100 ಮೀಟರ್ ಜಿಲ್ಲೆಗೆ ಇಲ್ಲಿ ಇಟ್ಬಿಟ್ಟಿದ್ದಾರೆ. ನಾಳೆ ಡಾಮರೀಕರಣ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದನ್ನು ಸಾಕಷ್ಟು ಇನ್ನೇನು ಹೆಚ್ಚಿಲ್ಲ, 1.5 ಕಿಲೋಮೀಟರ್ ರಸ್ತೆ ಮಾಡಿಕೊಟ್ಬಿಟ್ಟು ನಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ. ಆಮೇಲೆ ಜಲ್ ಜೀವನ್ ಮಿಷನ್ ರಾಷ್ಟ್ರೀಯ ಯೋಜನೆ, ಅದು ಆ ಕುಡಿಯೋ ನೀರು ಯೋಜನೆಯಿಂದನೂ ಕೂಡ ನಮ್ಮನ್ನು ವಂಚಿತಗೆ ಒಳಪಡಿಸಿದ್ದಾರೆ. ಯಾರೋ ಮುಂಬಾರು ಗ್ರಾಮ ಪಂಚಾಯತಿ ಆಗ್ತಾರೆ, ಅವರು ಕೂಡ ಅದನ್ನು ಗಮನ ಹರಿಸಿ ಯುವ ಗಮನಕ್ಕೆ ಕೂಡ ತಂದಿದ್ದೀನಿ. ನಾನು ಇದನ್ನು ಯುವ ಗಮನಕ್ಕೆ ತಂದರೂ ಕೂಡ ನಾನು ತಕ್ಷಣ ಮಾಡಿಕೊಡ್ತೀನಿ. ಅದು ರಾಷ್ಟ್ರೀಯ ಯೋಜನೆ, ಎಲ್ಲಿ ಬೇಕಾದರೂ ಮಾಡ್ಬೋದು. ಅದನ್ನು ಆ ಗ್ರಾಮದವರು ನೀವು ಮಾಡಿ ಅನ್ನೋದು, ಈ ಗ್ರಾಮದವ್ರು ನೀವು ಮಾಡಿ ಅನ್ನೋದು. ಒಟ್ಟು ನಮಗೆ ಅತಂತ್ರ ಪರಿಸ್ಥಿತಿ ಎದುರಾಗಿದೆ ಅಷ್ಟೇ. ಗೋಡೂರು ಗ್ರಾಮದ ಗೌಡಕೊಪ್ಪ ವಾಸಿ ಕೇಶವ ಸೊನ್ನಫ್ ಸೀನಕುಲಾಲ್ ಅವರ ಮಗ ನಾನು. ಇಲ್ಲಿ ನಾವು ತುಂಬ ವರ್ಷದಿಂದ ನಮಗೆ ರಸ್ತೆ ತುಂಬ ಸೌಲಭ್ಯನೇ ಇಲ್ಲ. ನಮ್ಗೆ ತುಂಬ ವರ್ಷದಿಂದ ಓಡಾಡೋಕ್ಕೆ ತುಂಬ ಸಮಸ್ಯೆ ಆಗ್ತಿದೆ. ಎಷ್ಟೇ ನಾವು ಬೇಳೂರು ಗೋಪಾಲಕೃಷ್ಣ ಅವರಿಗೂ ಮತ್ತು ಇವರು ಆರ್ಗೆ ಜ್ಞಾನೇಂದ್ರ ಸರ್ ಅವರಿಗೂ ಎಲ್ಲರಿಗೂ ತುಂಬ ಒಂದು ಸತಿ ನಾವೆಲ್ಲರೂ ಸೇರಿ ಹೋಗಿ ಮನವಿಯನ್ನು ಕೂಡ ಸಲ್ಲಿಸಿದ್ವಿ 1-2 ಸಲ. ಆದರೂ ಅವ್ರು ಏನೂ ಗಮನಕ್ಕೆ ತಗೊಂಡಿಲ್ಲ.
ಈವನ್ ಗ್ರಾಮ ಪಂಚಾಯತಿ ಸಹ ಒಂದು ಗ್ರಾವೆಲ್ ಹಾಕ್ಕೊಡಿ ಅಂತ ಕೇಳಿದ್ರು ಸಹ ನಮಗೆ ಅದನ್ನು ಸಹ ಒಂದು ಬೇಸಿಕ್ ಅದನ್ನು ಸಹ ಮಾಡಿಕೊಟ್ಟಿಲ್ಲ. ಅದರಿಂದ ತುಂಬ ಬೇಜಾರಾಗಿದೆ. ಅದಕ್ಕಾಗಿ ನಾವು ಎಲ್ಲರೂ ಸಹ ಚುನಾವಣಾ ಬಹಿಷ್ಕಾರ ಮಾಡಬೇಕು, ಇಲ್ಲ ಸ್ವಂತ ಖರ್ಚಿನಲ್ಲೇ ಸಹ ನಾವು ರಸ್ತೆನ ಈ ಸತಿ ನಾವು ಸ್ವಲ್ಪ ಓಡಾಡೋ ಮಟ್ಟಿಗಾದ್ರೂ ಮಾಡ್ಕೋಬೇಕಂತ ನಾವು ಒಂದು ಹೋರಾಟಕ್ಕೆ ಇಳಿದಿದ್ದೀವಿ. ಇದಕ್ಕೆ ಇನ್ನಾದರೂ ಸಹ ರಸ್ತೆ ಮಾಡಿಕೊಡ್ತಾರೆ ಏನು ನೋಡಬೇಕಂತ ನಾವು ನೋಡ್ತೀವಿ. ಹೊಸನಗರ ತಾಲೂಕು ಚೀನಕೊರಲ್ ಅಂತ. ನಾವು ಇಲ್ಲಿ ಭಾಳ ಒಂದು 80-85 ವರ್ಷದಿಂದ ಇಲ್ಲಿ ಕಾಲ ಕಳೀತಿದ್ದೇವೆ. ಇದರಲ್ಲಿ ನಮ್ಗೆ ಸೌಲಭ್ಯ ಅಂದರೆ ರೋಡೇ ಇಲ್ಲ, ಮತ್ತು ಯಾವುದೋ ಒಂದು ಸೌಲಭ್ಯ ನಮಗಿಲ್ಲ. ಅದರಲ್ಲಿ ನಾವು ಭಾಳ ಇದಾಗಿದ್ದೇವೆ. ಇಲ್ಲಿ ಹೆರಿಗೆ ಮಕ್ಕಳು ಮರಿ ಈ ರೋಡಲ್ಲಿ ಓಡಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಮತ್ತು ನಾವು ಈ ಒಳ್ಳೆಯ ಇವರು MLAಗಳಲ್ಲಿ ಮತ್ತು ನಮ್ಮ ಇಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇವರು ಎಲ್ಲ ಯಾರು ಹೇಳಿದ್ರು ಅವರು ಮಾಡಿಕೊಡ್ತೀವಿ, ಓಟಿಗೆ ಬಂದು ಬರ್ತಾರೆ, ಮನೆಗೆ ಬಂದಾಗ ಆಶ್ವಾಸನೆ ಹೇಳ್ತಾರೆ, ಇಲ್ಲ ನೀವು 2 ತಿಂಗಳ 3 ತಿಂಗಳು ಮಾಡಿಕೊಡ್ತೀವಿ ಅಂತ. ಮತ್ತೆ ಹೋಗಿ ಹೇಳಿದ್ರು ಅವರು ನಮ್ಮ ಸುದ್ದಿ ಮಾತಾಡಲ್ಲ. ಅವರು ಆ ಥರ ಆಶ್ವಾಸನೆ ಮಾಡಿಬಿಡ್ತಾರೆ. ಅದಕ್ಕಾಗಿ ಈಗ ನಾವು ನಮಗೆ ಓಡೋಕ್ಕಾಗಲ್ಲ. ಇಲ್ಲಿ ಒಂದು ವೆಹಿಕಲ್ ತಗೊಂಡು ಹೋಗ್ಬೇಕಾದ್ರೆ ಬೈಕಲ್ಲಿ ಹೋಗೋಕ್ಕಾಗಲ್ಲ, ಹೊಂಡಕಂಡು ಸ್ವಂತ ನಾವು ದುಡ್ಡಲ್ಲಿ ಇವತ್ತು ನಮ್ಮ ಊರು ಮಂದಿಯವರೆಲ್ಲ ಸೇರಿ ನಾವೊಂದು ನಮಗೆ ಬೇಕಲ್ಲ, ಅವ್ರನ್ನ ಕಾಯ್ತಿರೋಕ್ಕಾಗಲ್ಲ. ನಾವು ಸ್ವಂತ ಕಾಲ ಮುರ್ಕೊಂಡ್ರೆ ಯಾರು ನಮ್ಮನ್ನು ನೋಡೋರಿಲ್ಲ. ಅದಕ್ಕಾಗಿ ನಾವು ಇವತ್ತು ನಮ್ಮ ಊರು ಮಂದಿಯವರು ಗ್ರಾಮಸ್ಥ ಎಲ್ಲ ಸೇರಿ ನಾವು ಈ ಒಂದು ರೋಡಿನ ಕಾರ್ಯಕ್ರಮ ಮಾಡ್ಕೊಂಡಿದ್ದೇವೆ. ಇನ್ನಾರು ನಿಮ್ಮ ಮಾಡ್ತಾ ಇದ್ದೀವಿ ಪಂಚಾಯತಿ. ಅದಕ್ಕಾಗಿ ಇನ್ನಾರು ಅದಕ್ಕೆ ಎಚ್ಚೆತ್ತು ನಮಗೆ ಸ್ವಲ್ಪ ಏನಾದ್ರು ಒಂದು ರೋಡಿನ ಒಂದು ಮಾಡ್ಕೊಡ್ತಾರೆ ಅಂತ ತಿಳುವಳಿಕೆ ಮಾಡಿ ನನ್ನ ಮಾತಾಡೋದು. ಮಧ್ಯ ಹೋಗ್ತೇವೆ ಪಾಕಿಸ್ತಾನದಲ್ಲಿ ಇದೆಯೋ ನ್ಯೂಸ್ ಪೋಸ್ಟ್ ಮಾಠಂ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್. ತಾಲೂಕಿನ ನಿತ್ಯ ಸುದ್ದಿಗಳನ್ನ ಆ ಕ್ಷಣವೇ ಓದಲು ನಮ್ಮ www.newspostmartam.in ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ.